ಸೊ ನಾವು ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, PVR ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತ ಸಿನಿಮಾ. ಸೊ ನಮ್ಗೆ ಆಲ್ರೆಡಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಗಳು ಕನ್ಫರ್ಮ್ ಮಾಡಿದ್ದಾರೆ. ಸೊ ನಾವು ನಿನ್ನೆ ಒಂದಷ್ಟು ಥಿಯೇಟ್ರ್ ಲಿಸ್ಟ್ನ ಆಲ್ರೆಡಿ ಉದಯವಾಣಿ ಪೇಪರಲ್ಲಿ ನಾವು ಆರ್ಟಿಕಲ್ ಹಾಕಿದ್ವಿ ಅನಿಸುತ್ತೆ. ಒಂದಿಷ್ಟು ಥಿಯೇಟ್ರ್ಗಳಲ್ಲಿ ಬರ್ತಾ ಇದ್ದೀವಿ ಅನ್ನೋದನ್ನು ಸುಮಾರು 100 ಸೆಂಟ್ರ್ಗಳಲ್ಲಿ ಬಿಡಬೇಕು ಅನ್ನೋದು ನಮ್ಮ ಆಸೆ. ಅವತ್ತಿನ ಕಾಲಮಿತಿಗೆ ನೋಡ್ಕೊಂಡು ಏನು ಮಾಡಬೇಕು ಅನ್ನೋದು, ಯಾಕಂದರೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್. ಈ ಹಿಂದಿನ ಶುಕ್ರವಾರನೂ ಒಂದು 7-8 ಸಿನಿಮಾ ರಿಲೀಸ್ ಆಗಿದೆ. ಪ್ರತಿ ಶುಕ್ರವಾರ 8ರಿಂದ 9, ನಿಮಗೆಲ್ರಿಗೂ ಗೊತ್ತು, ನನಗಿಂತ ತುಂಬ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಅಷ್ಟು ಸಿನಿಮಾಗಳಿದ್ದಾವೆ, ಪ್ರತಿ ವಾರ ಅಷ್ಟೊಂದು ಸಿನಿಮಾಗಳಿರೋದ್ರಿಂದ ನಾವು ಮತ್ತೆ ಬರೋಣ ಅಂತ ಅಂದ್ಕೊಂಡೇ ಸುಮಾರು ಒಂದು 3 ತಿಂಗಳಾಯಿತು. ನಾವು ಫೆಬ್ರವರಿಲಿ ಬರೋಣ ಅಂದ್ಕೊಂಡ್ವಿ. ಟೋಟಲ್ ಫೆಬ್ರವರಿಲಿ 56 ಸಿನಿಮಾ ರಿಲೀಸ್ಗಿದೆ ಅಂತ ಗೊತ್ತಾಗಿ ಫೆಬ್ರವರಿ ಬರೋದು ಬೇಡ ಅಂತ ಅಂದ್ಕೊಂಡ್ವಿ. ಡಿಸೆಂಬರಲ್ಲಿ ಹಂಗೆ ಅಂದ್ಕೊಂಡ್ವಿ, ಡಿಸೆಂಬರಲ್ಲಿ ಬರೋಣ ಅಂತ. ಡಿಸೆಂಬರಲ್ಲಿ ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವೆ ಅಂತ ಭಯಕ್ಕೆ ಜನವರಿ ಅಂದ್ಕೊಂಡ್ವಿ. ಜನವರಿಯಲ್ಲಿ ಮತ್ತೆ ಜಾಮ್ ಪ್ಯಾಕ್ ಆಗಿದೆ ಅಂತ ಫೆಬ್ರವರಿ ಅಂದ್ಕೊಂಡು ಮಾರ್ಚ್ ಅಂತ ಅಂದ್ಕೊಳ್ತಾ ಬಂದ್ವಿ. ಸೊ ದಿಸ್ ಫೈಟ್ ಈಸ್ ಕನ್ಸಿಸ್ಟೆಂಟ್ ಸರ್. ಜೀವನದಲ್ಲಿ ಈ ಹೋರಾಟ ಅನ್ನೋದು ನಾವು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಇದು ಒಂದು ಹೋರಾಟ ಅಂತ ಅನ್ಕೊಂತೀವಿ. ನಾವು ಹೆಂಗೆ ನಿಲ್ಸ್ಕೊಂತೀವಿ ಥಿಯೇಟ್ರಲ್ಲಿ ಅನ್ನೋದು ನಮ್ಮ ಫೈಟು. ಆ ವಾರ ಬಿಟ್ಟು 22ಕ್ಕೆ ಬಂದರೂ ಒಂದು 10 ಸಿನಿಮಾ ಇರ್ತವೆ, ಮತ್ತು 29ಕ್ಕೆ ಬಂದರೂ ಒಂದು 10 ಸಿನಿಮಾ ಇರ್ತವೆ. ಸೊ ಹಂಗಾಗಿ ಸರ್ ಈಗ ನಮಗೆ ಸುಮಾರು BC ಸೆಂಟ್ರ್ಗಳು ಒಂದಷ್ಟು ಕನ್ಫರ್ಮ್ ಆಗಿದ್ದಾವೆ ಸರ್. ಅಂದರೆ ಸಿಟಿಯಲ್ಲಿನ ಕನ್ಫರ್ಮ್ ಆಗಿಲ್ಲ, ಯಾವು ಹೊರಗಿನ ಭಾಗದಲ್ಲಿ ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮತ್ತು ನಾವು ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಬೀದರ್, ಈ ಎಲ್ಲ ಕಡೆಗಳಲ್ಲಿ ಒಂದಷ್ಟು BC ಸೆಂಟ್ರ್ಗಳು ಕನ್ಫರ್ಮ್ ಆಗಿದ್ದಾವೆ. ಐ ಬಿಲೀವ್ ದಟ್ ಫಾರ್ಮರ್ಸ್ ಆರ್ ವೆರಿ ಸ್ಟ್ರಾಂಗ್. ಅವ್ರು ಮಲ್ಟಿಪ್ಲೆಕ್ಸ್ ಬಂದೇ ನೋಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ನಾವು BC ಸೆಂಟ್ರಲ್ಲಿ ಕರೆಸ್ಬೇಕು ಅನ್ನೋಂತಲ್ಲ, ದಿಸ್ ಇಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್ ಇದು. ಸೊ ಹಂಗಾಗಿ ಪ್ರತಿಯೊಬ್ಬರು ಅವ್ರವ್ರ ಜಾಗಗಳಿಂದ, ನನ್ನ ಬಿಲೀಫ್ ಎಲ್ಲರೂ ಟ್ರ್ಯಾಕ್ಟರ್ಗಳು ಹಾಕೊಂಡಾದರೂ ಬಂದು ಮಲ್ಟಿಪ್ಲೆಕ್ಸ್ ಬೆಂಗಳೂರಲ್ಲಾದರೂ ಬಂದು ನೋಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಈ ಸಿನಿಮಾ ಮೇಲೆ ನನಗಿದೆ ಸರ್.